ಅಶು ಫುಲ್ ಹ್ಯಾಪಿನಾ? ನಿನ್ ಖುಷಿಗಂತೂ ಯಾವುದೇ ತಡೆಗೋಡೆ ಇಲ್ಲ ಅನ್ಸುತ್ತೆ. ಖುಷಿ ಆಗದೆ ಇರುತ್ತಾ ಅಣ್ಣ? ನಮ್ಮ ಪಾರ್ಥ ಆ ಹುಡುಗಿ ಮನೆಯವರಿಗೆ ಗೋ ಹೆಡ್ ಅಂತ ಹೇಳ್ಬಿಟ್ಟು ಗ್ರೀನ್ ಸಿಗ್ನಲ್ ಕೊಟ್ರೆ ಮುಗೀತು, ಮದುವೆ ಫಟಾಫಟ್ ಅಂತ ಆಗೋಗುತ್ತೆ. ಅಣ್ಣ ನನ್ಗಂತೂ ಹುಡುಗಿ ಸಖತ್ ಇಷ್ಟ ಆದ್ಲು. ನಿಂಗೆ ಹೇಗೆ ಅನ್ಸಿದ್ಲು? ಕಮಾನ್ ಅಶು, ಹುಡುಗಿ ಯಾರಾದ್ರೇನು ಹೇಗಿದ್ರೆ ಬೇಸಿಕಲಿ ಪಾರ್ಥನ ಮದುವೆ ಆಗ್ತಿದೆ ನೋಡು, ಅದಕ್ಕಿಂತ ಖುಷಿ ಇನ್ನೊಂದಿಲ್ಲ. ಅಂದ್ರೆ ಐ ಮೀನ್ ಟು ಸೇ ನನ್ನ ಮದುವೆ ಅಂತೂ ಹೇಗೇಗೋ ಆಗೋಯ್ತು, ನಿನಗೆ ಗೊತ್ತು. ಅಟ್ಲೀಸ್ಟ್ ಪಾರ್ಥನ ಮದುವೆ ಆದರೂ ನೀಟಾಗಿ ಎಲ್ಲರೂ ಕಣ್ಣು ಮುಂದೆ ಎಲ್ಲರೂ ಖುಷಿಯಿಂದ ನಡೆಸ್ಕೊಡ್ತಾರಲ್ಲ. ನನಗಾಗಲಿ ನಮ್ಮ ಮನೆಯವ್ರಿಗಾಗಲಿ ಅದೇ ತಾನೇ ಬೇಕಾಗಿರೋದು, ಅದನ್ನು ಹೇಳಕ್ಕೆ ಬಂದೆ. ಆ್ಯಂಡ್ ಪಾರ್ಥನ ಮದುವೆ ನನ್ನ ಲೈಫಲ್ಲಿ ಎಂಥ ಹ್ಯಾಪಿ ಮೂಮೆಂಟ್ ಗೊತ್ತಾ. ನನ್ನ ತಮ್ಮನ ಲೈಫು ಸೆಟ್ಲ್ ಆಗ್ತಿದೆಯಲ್ಲ ಅನ್ನೋ ಒಂದು ಖುಷಿ ಅಶು ನನಗೆ, ನಿನಗಾಗಲಿ ನನಗಾಗಲಿ ಅದೇ ಅಲ್ವಾ ಇಂಪಾರ್ಟೆಂಟು. ಆ ಖುಷಿಲಿದ್ದೀನಿ, ಅದನ್ನು ನನ್ನ ಕೈಲಿ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ. ನನಗೂ ಅಷ್ಟೇ ಅಣ್ಣ, ನನಗೂ ತುಂಬ ಖುಷಿ ಆಗ್ತಾ ಇದೆ. ಆ್ಯಕ್ಚುಲಿ ಪಾರ್ಥನ ಮದುವೆ ಆಗ್ತಿದೆ ಅನ್ನೋದ್ರಿಗಿಂತ ಪಾರ್ಥ ಅಪೇಕ್ಷನ್ ಮದುವೆ ಆಗ್ತಿಲ್ಲ ಅನ್ನೋದೇ ನಂಗೆ ದೊಡ್ಡ ಖುಷಿ. ಆ್ಯಂಡ್ ಪಾರ್ಥ ಅವಳ ಕೈಯಿಂದ ಅಂತೂ ತಪ್ಪಿಸ್ಕೊಂಡ. ಓ ಗಾಡ್ ಅಶು, ಯು ಬಿಲೀವ್ ಇಟ್ ಆರ್ ನಾಟ್, ನಾನು ಡೈಲಿ ದೇವ್ರ ಹತ್ರ ದೇವರೇ ಪ್ಲೀಸ್ ಸೇವ್ ಮೈ ಬ್ರದರ್, ದೇವರೇ ಪ್ಲೀಸ್ ಸೇವ್ ಮೈ ಬ್ರದರ್ ಅಂತ ಬೇಡ್ಕೊಂಡಿದ್ದು ಕೊನೆಗೂ ವೇಸ್ಟ್ ಆಗಲಿಲ್ಲ. ನೋಡ್ತಾ ಇರೋ ಅಶು, ಪಾರ್ಥನ ಮದುವೆನ ನಾನೇ ಮುಂದೆ ನಿಂತು ಮಾಡ್ತೀನಿ. ಶಾಸ್ತ್ರದಿಂದ ಹಿಡಿದು ಕೊನೆವರೆಗೂ ಯಾವ್ದ್ಯಾವ್ದು ಹೇಗೆ ನಡಿಬೇಕೋ ಹಾಗೆ ನಡಿಬೇಕು ಅಂತ ನಾನೇ ಮುಂದೆ ನಿಂತು ಮಾಡ್ತೀನಿ. ಅಶು, ಈ ಮದುವೆನ ಬರೀ ಮದುವೆ ಅಲ್ಲ ಅಶು, ದಸರಾ ರೇಂಜಿಗೆ ಮಾಡ್ತೀನಿ. ನೋಡ್ತಾ ಹಿಂದೆ ಯಾರು ಮಾಡಿರ್ಬಾರ್ದು, ಮುಂದೆ ಯಾರು ಮಾಡೋಕ್ಕಾಗ್ಬಾರ್ದು, ಆ ರೇಂಜಲ್ಲಿ ಮಾಡ್ತೀನಿ. ವಾವ್, ಏನಣ್ಣ ಇದು ಇಷ್ಟು ಎಕ್ಸೈಟ್ ಆಗಿದ್ಯಾ? ನೀನು ಈ ಥರ ಇದ್ದಿದ್ದು ನಾನು ಯಾವತ್ತೂ ನೋಡೇ ಇಲ್ಲ. ಆಬ್ವಿಯಸ್ಲಿ ಅಶು, ಪಾರ್ಥ ಅಷ್ಟು ಸ್ಪೆಷಲ್ ಅಲ್ವಾ ನಮಗೆಲ್ಲ. ಎಷ್ಟೇ ಆಗಲಿ ನನ್ನ ಮುದ್ದಿನ ತಮ್ಮ ಪಾರ್ಥ. ಸೊ ಅವನು ಅಂದರೆ ಸ್ವಲ್ಪ ಪ್ರೀತಿ, ಅಕ್ಕರೆ, ಕಾಳಜಿ ಇದೆಲ್ಲ ಜಾಸ್ತಿ. ಅಣ್ಣ ತಮ್ಮ ಬಾಂಡಿಂಗ್ ಅಂದರೆ ಆಗಿರುತ್ತಲ್ವ, ಅದೆಲ್ಲ ಮಾಮೂಲಿ ವರ್ಡ್ಸಲ್ಲಿ ನಾನು ನಿನಗೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಬಟ್ ಈ ಸೊ ಸ್ಪೆಷಲ್ ಫಾರ್ ಮಿ. ನನ್ನ ಅವನ ಬಾಂಡಿಂಗ್ ಅಷ್ಟು ಸ್ಪೆಷಲ್ ಆಗಿದೆ. ಸೋ ಸ್ವೀಟ್ ಆಫ್ ಯು ಅಣ್ಣ. ಅರುಣ್ ಕಾಲ್ ಮಾಡ್ತಿದ್ದಾನೆ, ನಾನು ಒಂದು ನಿಮಿಷ ಬಂದೆ. ಓಕೆ, ಕೇಳಿದೆ ಅಂತ ಹೇಳು ಅಶು. ಹಾಂ ಹೇಳ್ತೀನಿ. ನನ್ನ ಅವನ ಬಾಂಡಿಂಗೇ ಬೇರೆ. ಎಸ್, ಐ ಆಮ್ ರೈಟ್. ಅವನು ನನ್ನ ಪಾಲಿನ ಪ್ರೀತಿ ತಮ್ಮ ಅಲ್ಲ, ನನ್ನ ಪಾಲಿನ ಪರಮಾಪ್ತ ಶತ್ರು. ಅವನು ಶತ್ರು. ನನ್ನ ಬಟರ್ಫ್ಲೈಗೆ ಕಾಳಾಗ್ತಾನ? ನನ್ನ ಮಾಜಿ ಲವರ್ಗೆ ಆಲಿ ಲವರ್ ಆಗ್ತಾನ? ಇಷ್ಟನ್ನೆಲ್ಲ ಕಣ್ಣಾರೆ ನೋಡಿಕೊಂಡು ನಾನು ಏನೋ ಮಾಡಿದ್ರೆ ಸುಮ್ಮನೆ ಇದ್ಬಿಡ್ಬೇಕು. ಪಾಪ ನನ್ನ ತಮ್ಮ ಅಂತ ಅವನನ್ನು ಬಿಟ್ಬಿಡ್ಬೇಕು. ಹೇ ಅಪ್ಪಿ, ಎಲ್ಲಿ ಹೋಗಿದ್ದೆ? ಹೇಳು ಇಲ್ಲ, ಹಂಗೆ ಹೊರಟೋಗಿದ್ಯಾ? ನಿನ್ನೆ ಕೇಳ್ತಾ ಇರೋದು. ಕಣ್ಣೆಲ್ಲ ಯಾಕೆ ಇಷ್ಟು ಕೆಂಪಾಗಿದೆ? ಹುಷಾರಿಲ್ವಾ ಕಂದ? ಅಮ್ಮ ಏನೂ ಇಲ್ಲ, ನಂಗೆ ಸ್ವಲ್ಪ ತಲೆನೋಯ್ತಿದೆ ಅಷ್ಟೇ, ಅದಕ್ಕೆ ಕಣ್ಣು ಬಿಡೋಕ್ಕಾಗ್ತಾ ಇಲ್ಲ ನನಗೆ. ಅಷ್ಟೇ ತಾನೇ, ಒಳ್ಳೆ ಫಿಲ್ಟರ್ ಸ್ಟ್ರಾಂಗ್ ಕಾಫಿ ಮಾಡ್ಕೊಡ್ತೀನಿ ಬಾ. ಅಯ್ಯೋ ಅಮ್ಮ, ನಂಗೆ ಏನು ಬೇಡ, ಸ್ವಲ್ಪ ರೆಸ್ಟ್ ಮಾಡಿದ್ರೆ ಎಲ್ಲ ಸರಿ ಹೋಗ್ತೀನಿ. ಅಲ್ಲ ಕಡೆ ನನ್ನ ಮಾತು ಹುಟ್ಟಿ. ಅಪ್ಪಿ, ಏನ್ರಿ ಇವಳು ಮಾತಾಡಿಸ್ತಾ ಇದ್ದೀನಿ, ಹಾಗೆ ಹೋಗ್ತಾ ಇದ್ದಾಳೆ. ಇವಳು ಹೆಂಗೆ ಬಿಟ್ರೆ ಆಗೋದಿಲ್ಲ. ಬನ್ನಿ ಒಂಚೂರು ವಿಚಾರಿಸೋಣ. ರೀ, ನಿಮ್ಗೆ ಹೇಳ್ತಿರೋದು ಬನ್ನಿ. ಯಾರು ಹೇಳ್ತಾ ಇದ್ದೀನಿ? ಇಬ್ರು ಒಂದೇ ತರ ಹಾಕಿ ಕೂತಿದ್ದೀರಾ. ಅಯ್ಯೋ, ಇಲ್ಲ ನನ್ನ ಹಣೆ ಬರ. ಲೇ ಅಪ್ಪಿ, 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 ಯಾಕೆ ಬಾಗಿಲು ಹಾಕೊಂಡಿದ್ಯಾ? ಬಾಗಿಲು ತೆಗಿಯೇ. ಅಮ್ಮ ಪ್ಲೀಸ್, ನಂಗೆ ತೊಂದರೆ ಕೊಡ್ಬೇಡ, ನನ್ನ ತಲೆ ಸಿಡ್ದು ಹೋಗ್ತಾ ಇದೆ. ನೋಡು ಕಂದ, ಸ್ವಲ್ಪ ಮುಲಾಮ್ ಹಚ್ಕೊಡ್ತೀನಿ, ತಲೆನೋವು ಕಮ್ಮಿ ಆಗತ್ತೆ. ಬಾಗಿಲು ತೆಗಿ. ಅಮ್ಮ ಪ್ಲೀಸ್, ಡಿಸ್ಟರ್ಬ್ ಮಾಡಬೇಡ, ನನ್ನ ಪಾಡಿಗೆ ಬಿಟ್ಬಿಡು. ಅಪ್ಪಿ, ಮತ್ತೆ ಏನಾಯ್ತು? ನೋಡಮ್ಮ, ಬಂದಾಗಿಂದ ತಲೆನೋವು ಅಂತ ಹೇಳಿ ಬಾಗಿಲು ಹಾಕೊಂಡು ಕೂತಿದ್ದಾಳೆ. ತೆಗಿಯೇ, ಮುಲಾಮ್ ಹಚ್ಕೊಡ್ತೀನಿ ಅಂದ್ರೂ ಕೇಳ್ತಿಲ್ಲ. ನೀನಾದ್ರೂ ಟ್ರೈ ಮಾಡಿ ನೋಡಮ್ಮ. ಸರಿ ಬನ್ನಿ, ನಾನು ಕೇಳ್ತೀನಿ. ಅಪೇಕ್ಷಾ, ಅತ್ತೆ ಮುಲಾಮ್ ಹಚ್ಕೊಡ್ತೀನಿ ಅಂತ ಹೇಳ್ತಿದ್ದಾರಲ್ಲ, ಬಾಗಿಲು ತೆಗಿ. ಅದಕ್ಕೆ ಅಮ್ಮ ಇಷ್ಟು ಚಿಕ್ಕ ವಿಷಯನ ದೊಡ್ಡದು ಮಾಡ್ತಿದ್ದಾರೆ. ಎಲ್ಲ ಸರಿ ಹೋಗುತ್ತೆ ನಾನು ರೆಸ್ಟ್ ಮಾಡಿದ್ರೆ. ಪ್ಲೀಸ್ ರೆಸ್ಟ್ ಮಾಡೋದಕ್ಕೆ ಬಿಡಿ ನನ್ನ. ಓಕೆ, ಹಾಗಿದ್ರೆ ರೆಸ್ಟ್ ಮಾಡಿ.
ಅತ್ತೆ ಅವಳು ಸ್ವಲ್ಪ ರೆಸ್ಟ್ ಮಾಡಲಿ, ರೆಸ್ಟ್ ಮಾಡಿದ್ರೆ ಸರಿ ಹೋಗ್ತಾಳೆ. ನೀವೇನು ಡಿಸ್ಟರ್ಬ್ ಮಾಡೋಕ್ಕೆ ಹೋಗ್ಬೇಡಿ. ಸರಿ ಬಿಡಮ್ಮ, ನಾನು ಯಾಕೆ ಡಿಸ್ಟರ್ಬ್ ಮಾಡಲಿ? ಎಲ್ಲರಿಗೂ ಹೇಳಿ ಹೇಳಿ ನನಗೂ ಸಾಕಾಗೋಯ್ತು. ನೋಡಾರಮ್ಮಣ ನಮ್ಮ ಮೇಷನ ತಮ್ಮ 3 ಮಕ್ಕಳು ಗಂಟಿನ ಕಡೆ ಗಂಟು ಹಾಕ್ಬಿಟ್ರು. ಒಳ್ಳೆ ದುಡ್ಡು ಮಾಡ್ಬೋದು ಅಂತ ಸಾಯವ್ರು ಕುತ್ಕೊಂಡು ತಿನ್ಬೋದು. ಈ ಮೆಲ್ಲಕ್ಕೆ ಮಾತಾಡೋ ಕೇಳಿಸ್ಕೊಂಡವರು. ಕೇಳಿಸ್ಕೊಳ್ಳಿ ಬಿಡು, ಇರತ್ತಾನ ಹೇಳ್ತಿರೋದು ನಾವು. ಇವ್ರು ಮಾರ್ಷಲ್ಲ, ಪಕ್ಕಾ ಕ್ರಿಮಿನಲ್ಲು. ಇವ್ರು 3 ಬಿಟ್ಟು ಕೂತವ್ರು. ನೋಡಿ ಮೇಷನ್ನ, ಇವ್ರನ್ನ ನೋಡಿ ಕಲಿಯೋದು ತುಂಬ ಇದೆ. ಶ್ರೀಮಂತರ ಮನೆ ಮಕ್ಕಳಿಗೆ ಹೆಂಗ್ ಗಾಳ ಹಾಕ್ಬೇಕು ಅಂತ ಇವ್ರು ನೋಡಿ ಕಲಿಬೇಕು. ಇವ್ರ ಮಕ್ಕಳನ್ನೇ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಬಿಟ್ಟಿದ್ದಾರೆ. ನಾಚಿಕೆ ಆಗಬೇಕು. ಬಾ, ಕಂಡಾರ ಮನೆ ವಿಷಯ ನಮ್ಗೆ ಹಾಕ್ಬೇಕು. ಅಯ್ಯೋ ಭಗವಂತ, ಇಲ್ಲ ಈ ಥರ ಆಗಬಾರ್ದು. ಏನು ಮಾಡಲಿ? ಹಾಪ ಕಂದ, ಚೆನ್ನಾಗಿದೆಯಾ? ಆಪ ನಾನು ಚೆನ್ನಾಗಿದ್ದೀನಿ, ಆದರೆ ನೀವ್ಯಾಕೆ ಡಲ್ ಆಗಿದ್ದೀರಾ? ಏನಿಲ್ಲಮ್ಮ, ನಾನು ಚೆನ್ನಾಗಿದ್ದೀನಿ. ಕಂದ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ತುಂಬಾ ಮುಖ್ಯವಾದ ವಿಷಯ ನಮ್ಮ. ಅಪ್ಪ ಇಷ್ಟೊತ್ತಲ್ಲಿ ಪರ್ಸನಲಾಗಿ ಮಾತಾಡಬೇಕು ಅಂತಿದ್ದಾರೆ ಅಂದರೆ ಅದು ಅವ್ರ ಬಗ್ಗೆನೇ ಇರುತ್ತೆ. ಕಂದ, ಹಾಪ ಹೇಳಿ. ಅದು ಫೋನಲ್ಲಿ ಮಾತಾಡೋವಂಥದ್ದಲ್ಲ, ನೇರವಾಗಿ ಮಾತಾಡಬೇಕು. ಈಗಲೇ ಸಿಗ್ತೀಯಾ? ಈಗಲ ಇಷ್ಟೊತ್ತಲ್ಲ? ಹಾಂ ಕಂದ, ಈಗಲೇ ಮಾತಾಡಬೇಕು. ವಿಷಯ ಅಂಥದ್ದು. ಸರಿಪ, ನಾನು ಬರ್ತೀನಿ. ಎಲ್ಲಿ ಅಂತ ಹೇಳಿ? ನಮ್ಮನೆ ಪಕ್ಕದ ರೋಡಲ್ಲಿ ಪಾರ್ಕ್ ಇದೆಯಲ್ಲ, ಅಲ್ಲಿಗೆ ಬರ್ತೀಯಾ? ನಿನಗೇನು ತೊಂದರೆ ಇಲ್ಲ ಅಲ್ವಾ ಕಂದ? ಇಲ್ಲಪ್ಪ, ತೊಂದರೆ ಏನಿಲ್ಲ, ನಾನು ಬರ್ತೀನಿ. ಸರಿ ಕಂದ, ನಾನು ಈಗಲೇ ಹೊರಡ್ತೀನಿ. ಅಲ್ಲೇ ಸಿಗೋಣ. ಹಾಂ. ಕಂದ, ಅಪ್ಪ, ಬಾ ಕಂದ. ಅಪ್ಪ ಮಾತಾಡಬೇಕು ಅಂತ ಕರೆಸ್ಕೊಂಡು ಏನೂ ಮಾತಾಡದೆ ಸುಮ್ಮನಿದ್ದೀರಲ್ಲ, ಏನಾಯ್ತು? ಕರ್ಸೋದೇನೋ ಕರ್ಸ್ಕೊಂಬಿಟ್ಟೆ. ಈ ವಿಷಯನ ನಿನಗೆ ಹೇಗೆ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ ಕಂದ. ಅದೇನು ಅಂತ ಹೇಳಿಪ್ಪ. ಎಷ್ಟೋ ಸಲ ನಾವು ನಮಗೆಲ್ಲ ಗೊತ್ತಿದೆ ಅಂತ ಅನ್ಕೊಂಡ್ಬಿಡ್ತೀವಿ. ಆದರೆ ನಮ್ಮ ಕಾಲ್ ಕೆಳಗೆ ಏನು ನಡೀತಾ ಇದೆ ಅಂತ ನಮಗೆ ಗೊತ್ತೇ ಇರೋದಿಲ್ಲ. ನಾವು ಅರ್ಥ ಮಾಡ್ಕೊಳ್ಬೇಕಾದ್ದು, ನಾವು ತಿಳ್ಕೋಬೇಕಾದ್ದು ತುಂಬ ಇರುತ್ತೆ. ಅದು ನಮ್ಮ ಅಪೇಕ್ಷೆ ಇದ್ದಾಳಲ್ಲ, ಅವಳು ನನ್ನ ಕೊನೆಯ ಮಗಳು, ಚಿಕ್ಕವಳು ಅಂತ ನಾನು ಭಾಳ ಮುದ್ದಾಗಿ ಸಾಕಿ ಬೆಳೆಸ್ಬಿಟ್ಟೆ. ನನಗೆ ಅವಳು ಅಂದರೆ ಏನೋ ಒಂದು ವಿಶೇಷವಾದ ಪ್ರೀತಿ, ಕಾಳಜಿ. ನನ್ನ ಕಣ್ಣಲ್ಲಿ ಅವಳು ಯಾವಾಗಲೂ ಚಿಕ್ಕ ಹುಡುಗಿಯಾಗಿದ್ಲು. ಆದರೆ ಈಗ ಅವಳು ತುಂಬ ದೊಡ್ಡವಳಾಗ್ಬಿಟ್ಟಿದ್ದಾಳಮ್ಮ. ನಮ್ಮ ಕೈ ಮೀರಿ ಹೋಗ್ಬಿಟ್ಟಿದ್ದಾಳೆ. ಅವಳು ಗೊತ್ತಿಲ್ಲದೆ ಒಂದು ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದಾಳಮ್ಮ. ಅವಳ ಲೆಕ್ಕದಲ್ಲಿ ಅವಳು ಮಾಡಿರೋದು ಸರಿಯೇ ಇರ್ಬೋದು, ಆದರೆ ನನಗದು ಸರಿ ಅನ್ನಿಸ್ತಾ ಇಲ್ಲ. ನನ್ನ ಮನಸ್ಸು ಅದನ್ನು ಒಪ್ಕೊಳ್ಳೋಕ್ಕೆ ತಯಾರೇ ಇಲ್ಲ. ಅವಳು ಮಾಡಿರೋದು ಎಂಥ ದೊಡ್ಡ ತಪ್ಪು, ಅದರಿಂದ ಮುಂದೆ ಏನು ಪರಿಣಾಮ ಆಗತ್ತೆ ಅಂತ ಅವಳಿಗೆ ಅಂದಾಜು ಇಲ್ಲದೆ ಇರ್ಬೋದು, ಆದರೆ ಅದು ನನಗೆ ಗೊತ್ತಮ್ಮ. ಅದನ್ನು ನೆನೆಸ್ಕೊಂಡ್ರೆ ನಂಗೆ ತುಂಬ ಭಯ ಆಗತ್ತಮ್ಮ. ಇವತ್ತಿನ ಸಮಾಜದಲ್ಲಿ ಏನು ಮಾಡಿದ್ರೂ ನಡೆದು ಹೋಗುತ್ತೆ. ಜನ ಭಾಳ ಸುಲಭವಾಗಿ ಮರೆತು ಬಿಡ್ತಾರೆ. ಆದರೆ ಕೆಲವು ವಿಚಾರಗಳನ್ನು ಅಷ್ಟು ಸುಲಭವಾಗಿ ಮರೆಯೋದಿಲ್ಲ, ಮರೆಯೋಕ್ಕೆ ಸಾಧ್ಯವೂ ಇಲ್ಲ. ಈಗ ಅಪೇಕ್ಷೆ ಮಾಡಿರೋದು ಅಂಥದ್ದೇ ಒಂದು ಕೆಲಸ ನಮ್ಮ. ಅದನ್ನು ಯಾರೂ
ಒಪ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ನೀನೇ ಹೇಳು ಕಂದ, ಒಂದು ಮನೆಗೆ ಸೊಸೆಯಾಗಿ ಹೋಗ್ಬೇಕಾಗಿದ್ದ ಹುಡುಗಿ ಆ ಮದುವೆ ಮುರಿದು ಬಿದ್ದ ಮೇಲೆ ಆ ಹುಡುಗನ ತಮ್ಮನ್ನೇ ಪ್ರೀತಿಸಿ ಮತ್ತು ಅದೇ ಮನೆಗೆ ಸೊಸೆಯಾಗಿ ಹೋಗ್ತಾಳೆ ಅಂದರೆ ಏನಮ್ಮ ಅರ್ಥ? ಅಪ್ಪ, ಹೌದಮ್ಮ, ಅವಳು ಪಾರ್ಥನ್ನ ಲವ್ ಮಾಡ್ತಾ ಇದ್ದಾಳೆ. ಇದನ್ನ ಹೇಗಮ್ಮ ಒಪ್ಕೊಳ್ಳೋದು, ಹೇಗಮ್ಮ ಅರಗಿಸ್ಕೊಳ್ಳೋದು? ಇದಷ್ಟು ಸುಲಭನಾ? ಇದರಿಂದ ಅವಳ ಮರ್ಯಾದೆ ಏನಾಗಬೇಡ, ನಮ್ಮ ಮರ್ಯಾದೆ ಏನಾಗಬೇಡ, ನಮ್ಮ ಮನೆ ಮರ್ಯಾದೆ ಏನಾಗಬೇಡ. ಯಾರು ತಲೆ ಎತ್ಕೊಂಡು ಓಡಾಡೋಕ್ಕಾಗೋದಿಲ್ಲ, ಯಾರು ಮುಖಕ್ಕೆ ಮುಖ ಕೊಟ್ಟು ಮಾತಾಡೋಕ್ಕಾಗೋದಿಲ್ಲ. ಅಂತ ಕೆಟ್ಟ ಸನ್ನಿವೇಶ ಸೃಷ್ಟಿ ಆಗ್ಬಿಡುತ್ತೆ. ಎಲ್ಲರೂ ನೆಮ್ಮದಿ ಹಾಳಾಗೋಗುತ್ತಲ್ವೇನಮ್ಮ? ಅಪ್ಪ, ಈ ವಿಷಯ ನನಗೆ ಮುಂಚೆನೇ ಗೊತ್ತಿತ್ತು. ಏನು ಹೇಳ್ತಿದ್ಯಾ ಕಂದ? ಈ ವಿಷಯ ನಿನಗೆ ಗೊತ್ತಿತ್ತ? ಗೊತ್ತಿದ್ದು ಸುಮ್ಮನೆ ಇದೆಯಾ? ಅಲ್ಲ ಅಪ್ಪ, ಅದು ಪಾರ್ಥ ಅವರು ತುಂಬ ಒಳ್ಳೆಯವರು. ನನಗೆ ಅವನ ಬಗ್ಗೆ ಯಾವ ತಕರಾರು ಇಲ್ಲ. ಅವನು ಚಿಂದಂತ ಹುಡುಗ. ಹಾಗಂತ ನಾವು ನಮ್ಮ ಬೆಲೆನ ಅಡ ಇಟ್ಟು ಅವನಿಗೆ ಅವಳನ್ನ ಕೊಟ್ಟು ಮದುವೆ ಮಾಡೋಕ್ಕಾಗತ್ತಾ? ನಾಳೆ ದಿನ ಈ ಮದುವೆ ಆದರೆ ಎರಡೂ ಮನೆಯಲ್ಲಿ ಏನಾಗತ್ತೆ ಅನ್ನೋದು ನಿನಗೂ ಗೊತ್ತು, ನನಗೂ ಗೊತ್ತು. ಅದು ಗೊತ್ತಿದ್ದ ಮೇಲೆ ಹೇಗಮ್ಮ ಒಪ್ಕೊಳಕ್ಕಾಗತ್ತೆ? ಎಲ್ಲರೂ ನೆಮ್ಮದಿಗೂ ಕೊಳ್ಳಿ ಇಟ್ಟಂಗೆ ಆಗೋದಿಲ್ವ? ಆಗತ್ತೋ ಇಲ್ವೋ? ಮದುವೆ ಮಾಡಿಕೊಟ್ಟು ಮಾತ್ರಕ್ಕೆ ಎಲ್ಲ ಮುಗಿದು ಹೋಗೋದಿಲ್ಲ. ಅಲ್ಲಿಂದಾನೇ ಎಲ್ಲ ಸಮಸ್ಯೆ ಶುರುವಾಗೋದು. ಸಮಸ್ಯೆಗಳ ಸರಿಮಾಲೆ ಸೃಷ್ಟಿ ಆಗ್ಬಿಡುತ್ತೆ. ಜನನ್ ಬಿಡಮ್ಮ, ನಿಮ್ಮ ಅತ್ತೆ ಮನೆಯವ್ರು ಏನು ಅಂದ್ಕೊಳ್ಳಲ್ಲ. ನಮ್ಮನ್ನ ಅವಕಾಶವಾದಿಗಳು, ಸ್ವಾಭಿಮಾನ ಇಲ್ಲದಿರೋರು, ನಾಚಿಕೆಗೆಟ್ಟವರು ಅಂತ ಅಂದ್ಕೊಳ್ಳಲ್ವಾ? ಅದು ಅಲ್ಲದೆ ಯಾವ ಜಯದೇವ್ ಜೊತೆ ಮದುವೆ ಮುರಿದು ಹೋಯ್ತೋ ಅದೇ ಜಯದೇವ್ನ ಪ್ರತಿದಿನ ಅವನ ಮುಖ ನೋಡ್ಕೊಂಡಿರ್ಬೇಕಾಗತ್ತಲ್ವ? ಬರೀ ಅವಳಷ್ಟೇ ಅಲ್ಲ, ಪಾರ್ಥನೂ ಅದನ್ನು ಫೇಸ್ ಮಾಡ್ಬೇಕಲ್ವಾ? ಕಷ್ಟ ಆಗತ್ತಲ್ವೇನಮ್ಮ? ಅವರಿಬ್ಬರು ಆ ಮನೆಯಲ್ಲಿ ಪ್ರತ್ಯೇಕ ಅನ್ನೋ ಥರ ಆಗ್ಬಿಡ್ತಾರೆ. ಅವನೆಷ್ಟೇ ಸರ್ಕಸ್ ಮಾಡಿದ್ರು ಮತ್ತೆ ಮೊದಲಿನ ಹಾಗೆ ಎಲ್ಲಿ ಜೊತೆ ಬೆರೆತು ಬದುಕೋದಿಕ್ಕೆ ಆಗೋದಿಲ್ಲಮ್ಮ. ಮನುಷ್ಯನ ಸ್ವಭಾವನೇ ಆಗಲ್ವೇ ನನಗೆ. ದೇಹ ಗಾಯ ಆದರೆ ಬೇಗ ವಾಸಿ ಆಗತ್ತೆ, ಮನಸ್ಸಿಗೆ ಗಾಯ ಆದರೆ ಅದು ಸುಲಭ ವಾಸಿ ಆಗಲ್ಲ. ರಕ್ತ ಒಂದು ಕಾಣಲ್ಲ ಅಷ್ಟೇ, ಆದರೆ ಒಳಗಿಂದ ಒಳಗೆ ದೊಡ್ಡದಾಗ್ತಾನೇ ಇರುತ್ತೆ. ಆ ಗಾಯ ಕೊನೆಯವರೆಗೂ ಹಾಗೆ ಉಳಿದು ಬಿಡುತ್ತಮ್ಮ. ಎಲ್ಲಕ್ಕಿಂತ ಹೆಚ್ಚಾಗಿ ಅಳಿಯಂದ್ರೆ ಯಾವಾಗಲೂ ಹೇಳ್ತಿರ್ತಾರೆ, ಸಂಬಂಧ ಎಲ್ಲದಕ್ಕಿಂತ ದೊಡ್ಡದು ಅಂತ. ಅದು ಯಾವತ್ತಿಗೂ ಹಾಳಾಗಬಾರ್ದು. ಎಲ್ಲರೂ ಒಟ್ಟಿಗೆ ಕೊನೆಯವರೆಗೂ ಬಾಳಿ ಬದುಕಬೇಕು ಅನ್ನೋದು ಅಳಿಯಂದ್ರ ಆಸೆ ನಮ್ಮ. ಅದಕ್ಕೆ ಹೇಳ್ತಾ ಇದ್ದೀನಿ, ನಮ್ಮಿಂದ ಆ ಮನೆ ನುಚ್ಚು ನೂರು ಆಗಬಾರ್ದಲ್ವ? ನಮ್ಮಿಂದಾಗಿ ನಿಮ್ಮಗಳ ಮಧ್ಯ ಭಿನ್ನಾಭಿಪ್ರಾಯ ಬರಬಾರ್ದು. ಇಬ್ಬರು ಪ್ರೀತಿ ಉಳಿಸೋದಕ್ಕೋಸ್ಕರ ಇಡೀ ಮನೆಯವರು ನೆಮ್ಮದಿ ಹಾಳಾಗತ್ತೆ ಅಂದಮೇಲೆ ಎಲ್ರಿಗೂ ತೊಂದರೆ ಅಲ್ವಾ? ಅಂತ ಪ್ರೀತಿ ಯಾಕೆ ಬೇಕು ಹೇಳು? ಅದರಿಂದ ಸಾಧಿಸೋದಾದ್ರೂ ಏನು ಹೇಳು? ಯಾಕಮ್ಮ ಸುಮ್ಮನಾದೆ? ನಾನು ಹೇಳ್ತಿರೋದು ಸರಿ ತಾನೆ? ನಾವೆಲ್ಲ ಒಂದೇ ಕುಟುಂಬದವರಾಗಿದ್ದೀವಿ. ನಾವು ಹಾಗೇ ಇರಬೇಕು ಅನ್ನೋದು ನನ್ನ ಆಸೆ. ನನ್ನ ಭಾವನೆ ನಿನಗೆ ಅರ್ಥ ಆಯ್ತಲ್ವಾ? ನನ್ನ ಆಲೋಚನೆ ಸರಿಯಾಗಿದೆ ಅಲ್ವಾ ಕಂದ? ಹೌದಪ್ಪ, ನೀವು ಹೇಳ್ತಿರೋದು ಸರಿನೇ. ಯಾವುದೋ ಒಂದನ್ನು ಪಡಿಬೇಕು ಅಂದರೆ ಇನ್ನೊಂದನ್ನು ಬಿಟ್ಕೊಡ್ಲೇಬೇಕು. ಅದಿರೋದೇ ಹಾಗೆ. ಇವತ್ತದು ಕಷ್ಟ ಅಂತ ಅನ್ನಿಸ್ಬೋದು, ಆದರೆ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿದರೆ ನೀವು ತಗೊಂಡಿರೋ ನಿರ್ಧಾರ ಸರಿಯಾಗೇ ಇದೆ. ಜೀವನ ಅನ್ನೋದು ಎಷ್ಟು ಕಷ್ಟ ಅಲ್ವಪ್ಪ? ಒಂದೊಂದು ಸತಿ ಯಾವ್ದು ಸರಿ ಯಾವ್ದು ತಪ್ಪು ಅಂತಾನೆ ಗೊತ್ತಾಗಲ್ಲ.
ತುಂಬಾ ಆಡಿಸ್ಬಿಡ್ತದು. ನಿಜ ಕಂದ, ತುಂಬಾನೇ ಕಷ್ಟವಾದ ನಿರ್ಧಾರ ಇದು. ಅಂದ್ರೆ ಬೇರೆ ದಾರಿ ಇಲ್ಲ, ಬೀದಿ ಇಲ್ಲ. ಯಾವುದೇ ಕಾರಣಕ್ಕೂ ಇವ್ರ ಪ್ರೀತಿ ಉಳಿಬಾರ್ದು. ನಿಮ್ಮ ಕೆಲಸದ ಮೇಲೆನೆ ಹೋಗ್ತಿದ್ದೀನಿ, ನಾನು ಮಾತಾಡ್ತೀನಿ, ಏನೋ ಒಂದು ಮಾಡ್ತೀನಿ, ಡೋಂಟ್ ವರಿ. ಓಕೆ ಬಾಸ್? ಭಾರತ ಅಪೇಕ್ಷಾ ಒಂದಾಗಬಾರ್ದು. ಇದನ್ನ ಹೇಳಕ್ಕೆ ನೀನು ಕರೆಸ್ದೆ. ಇದರಲ್ಲಿ ನನ್ನ ಜವಾಬ್ದಾರಿ ಎಷ್ಟಿದೆಯೋ ನಿನ್ನ ಜವಾಬ್ದಾರಿನೂ ಅಷ್ಟೇ ಇದೆ. ನೀವೇನು ಯೋಚನೆ ಮಾಡಬೇಡಿ, ನಾನೆಲ್ಲ ನೋಡ್ಕೋತೀನಿ. ಹೊತ್ತಾಯ್ತು, ಇನ್ನು ಹೊಡಿ. ಇಲ್ಲ, ನಾನು ಈ ರೀತಿ ಸುಮ್ಮನೆ ಇದ್ದರೆ ನನ್ನ ಪ್ರೀತಿನ ಉಳಿಸ್ಕೊಳ್ಳೋದಕ್ಕೆ ಆಗಲ್ಲ. ನಾನು ಹೇಗಾದರೂ ಮಾಡಿ ನನ್ನ ಪ್ರೀತಿನ ಉಳಿಸ್ಕೊಳ್ಳೇಬೇಕು. ಹೇಳಪ್ಪೆ. ಅಕ್ಕ, ನನ್ನ ಪ್ರೀತಿ ಬಗ್ಗೆ ನಿನ್ನ ಹತ್ರ ಇನ್ನೊಂದು ಸತಿ ಮಾತಾಡಬೇಕು. ಪ್ಲೀಸ್, ನಂಗೆ ಇನ್ನು ಒಂದು ಚಾನ್ಸ್ ಕೊಡು ಅಕ್ಕ. ಆಗಲ್ಲ ಅಂತ ಮಾತ್ರ ಹೇಳಬೇಡ ಅಕ್ಕ, ಪ್ಲೀಸ್. ಸರಿ, ನಮ್ಮ ಅಪಾರ್ಟ್ಮೆಂಟ್ ಹತ್ರ ಪಾರ್ಕ್ ಇದೆಯಲ್ಲ, ಅಲ್ಬಾ ಮಾತಾಡೋಣ. ಸರಿ ಅಕ್ಕ, ಈಗಲೇ ಬರ್ತೀನಿ ನಾನು. ಅಕ್ಕ, ನೀನೇನು ಹೇಳಕ್ ಬಂದಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು ಅಪ್ಪೆ. ಅದಕ್ಕೆ ಉತ್ತರ ಏನು ಅಂತಾನೂ ನಾನು ನಿನ್ಗೆ ಹೇಳಿದ್ದೀನಿ. ಮತ್ತೆ ಅದೇ ವಿಷಯದ ಬಗ್ಗೆ ಮಾತಾಡ್ತಿದ್ಯಲ್ಲ, ನಾನು ಹೇಳಿದ ನಿನ್ಗೆ ಅರ್ಥ ಆಗಿಲ್ವಾ? ಅಕ್ಕ ಪ್ಲೀಸ್, ನಾನು ಹೇಳೋದನ್ನ ಸ್ವಲ್ಪ ಕೇಳಿಸ್ಕೊ. ಪಾರ್ಥ ಅವ್ರನ್ನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ಪಾರ್ಥ ಅವ್ರಿಲ್ದೆ ನನ್ನ ಲೈಫ್ ಕಂಪ್ಲೀಟ್ ಆಗೋದಿಲ್ಲ. ನಾನು ಅವ್ರನ್ನ ಎಷ್ಟು ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ನಿನಗೆ ಗೊತ್ತಿಲ್ಲ ಅಕ್ಕ. ನನಗೆಲ್ಲ ಗೊತ್ತು ಅಪ್ಪೆ, ನೀವು ಮುಂಚೆಯಿಂದಾನೇ ಒಬ್ಬರನ್ನೊಬ್ಬರು ಪ್ರೀತಿಸ್ತಿದ್ರಿ ಅನ್ನೋದು ನನಗೆ ಗೊತ್ತಿತ್ತು. ಜಯದೇವ್ ಅವ್ರ ಜೊತೆ ಮದುವೆ ಫಿಕ್ಸ್ ಆದಾಗ ನೀವು ನಿಮ್ಮ ಪ್ರೀತಿನ ತ್ಯಾಗ ಮಾಡಕ್ ಹೊಟ್ಟಿದ್ರಲ್ಲ, ಅದು ಗೊತ್ತಿತ್ತು. ಅಂದ್ರೆ ನಿನಗೆ ಎಲ್ಲ ಮೊದಲೇ ಗೊತ್ತಿತ್ತಾ? ಹಾ, ಗೊತ್ತಿತ್ತು. ಎಲ್ಲ ಗೊತ್ತಿತ್ತು, ಮತ್ ಯಾಕೆ ಹೀಗೆ ಮಾಡ್ತಿದ್ಯಾ? ಯಾಕೆ ನಮಗ್ ಸಪೋರ್ಟ್ ಮಾಡ್ತಿಲ್ಲ? ಅಪ್ಪಿ, ನಾನು ಸಪೋರ್ಟ್ ಮಾಡ್ತಿಲ್ಲ ಅಂದ್ರೆ ಅದಕ್ಕೆ ಏನ್ ಕಾರಣ ಅನ್ನೋದು ನಾನು ನಿಂಗೆ ಮುಂಚೆನೆ ಹೇಳಿದ್ದೀನಿ. ಆದ್ರೆ ನೀನು ಅದನ್ನ ಅರ್ಥನೇ ಮಾಡ್ಕೋತಿಲ್ಲ. ನಾನಷ್ಟೇ ಅಲ್ಲ, ನಿಮ್ ಪ್ರೀತಿಗೆ ಯಾರು ಸಪೋರ್ಟ್ ಮಾಡಲ್ಲ, ನಿಮ್ ಪ್ರೀತಿನ ಯಾರು ಒಪ್ಪಲ್ಲ ಅಪ್ಪಿ. ಅಕ್ಕ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಪ್ರೀತಿ ಮಾಡಿದ ತಪ್ಪ ಹಾಗಾದ್ರೆ? ನೀನ್ ಪ್ರೀತಿ ಮಾಡಿದ ತಪ್ಪು ಅಂತ ನಾನು ಹೇಳ್ತಿಲ್ಲ, ನೀನ್ ಪಾರ್ಥ ಅವ್ರನ್ನ ಪ್ರೀತಿ ಮಾಡಿದ ತಪ್ಪು. ನೋಡು ಅಪ್ಪಿ, ನಿಮ್ ಸಂಬಂಧನ ಯಾರೂ ಒಪ್ಪಲ್ಲ. ನೀವಿಬ್ರು ಯಾವುದೇ ಕಾರಣಕ್ಕೂ ಮದುವೆ ಆಗಕ್ಕೆ ಸಾಧ್ಯನೇ ಇಲ್ಲ. ನಾನು ಆಗ್ಲೇ ಹೇಳಿದ್ದೆ, ಮತ್ತೆ ಹೇಳ್ತಿದ್ದೆ, ಬರೀ ನಿಮ್ಮ ಬಗ್ಗೆ ಅಷ್ಟೇ ಯೋಚನೆ ಮಾಡಬೇಡಿ, ಬೇರೆಯವ್ರ ಬಗ್ಗೆನೂ ಯೋಚನೆ ಮಾಡಿ, ಸ್ವಾರ್ಥಿಗಳಾಗಬೇಡಿ. ಅದು ಬಿಟ್ಟು ಇನ್ನು ಜಾಸ್ತಿ ಏನೂ ಇರೋಕ್ಕೆ ನಾನು ಇಷ್ಟಪಡಲ್ಲ. ನೋಡು, ಇದೇ ಲಾಸ್ಟ್. ಇನ್ನು ಮುಂದೆ ಈ ವಿಷಯದ ಬಗ್ಗೆ ನನ್ನ ಹತ್ರ ಏನೂ ಮಾತಾಡಬೇಡ. ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ಅದನ್ನು ಹೇಳೋದಕ್ಕೆ ನಾನು ನಿನಗೆ ಕರೆಸಿದ್ದೆ. ಹೊತ್ತಾಯ್ತು, ನಾನು ಹೊಡ್ತೇನೆ.
ನಾನು ನಿಮಗೋಸ್ಕರನೇ ಕಾಯ್ತಾ ಇದ್ದೆ ಅದಕ್ಕೆ. ಏನು ವಿಷಯ? ಇದೇನಕ್ಕೆ ಈ ಥರ ಕೇಳ್ತಾ ಇದ್ದೀರಾ? ವಿಷಯ ಏನು ಅಂತ ನಿಮ್ಗೆ ಗೊತ್ತಿಲ್ವಾ? ಎಲ್ಲ ಗೊತ್ತಿದ್ರು ಈ ಥರ ಕೇಳ್ತಾ ಇದ್ರಲ್ಲ ಅದಕ್ಕೆ. ನೀವು ಮಾಡಿದ್ದು ಸರಿನಾ ಅದಕ್ಕೆ? ನಾನು ಅಪೇಕ್ಷೆನ ಎಷ್ಟು ಪ್ರೀತಿಸ್ತಾ ಇದ್ದೀನಿ ಅಂತ ನಿಮ್ಗೆ ಗೊತ್ತಿತ್ತಲ್ವ ಅದಕ್ಕೆ? ಗೊತ್ತಿದ್ರು ನಂಗೆ ಒಂದು ಅರ್ಥ ಆಗ್ತಾಯಿಲ್ಲ ಅದಕ್ಕೆ. ನೀವು ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಇದರಿಂದ ನನ್ನ ಮನಸ್ಸಿಗೆ ತುಂಬಾ ಹರ್ಟ್ ಆಗಿದೆ ಅದಕ್ಕೆ. ನೋಡಿ, ನಾನು ಇದನ್ನು ಯಾರ ಹತ್ರ ಆದರೂ ಶೇರ್ ಮಾಡೋದಾಗಲಿ ಅಥವಾ ಈ ವಿಷಯವಾಗಿ ಏನಾದರೂ ಮಾಡೋದಾಗಲಿ ಅದು ನನ್ನಿಂದ ಸಾಧ್ಯ ಇಲ್ಲ. ಈಗ ವಿಷಯ ನಿಮ್ಮ ಅಮ್ಮನ ಬಿಟ್ಟಿದ್ದು, ನಿಮ್ಮ ಅಣ್ಣನ ಬಿಟ್ಟಿದ್ದು. ಅವರೇ ಹುಡುಗಿ ನೋಡಿದ್ರು, ಹುಡುಗಿ ಮನೆಯವ್ರನ್ನ ಕರೆಸಿದ್ರು, ಎಲ್ಲ ಅವರೇ ಮಾಡಿದ್ರು ಅಂದಮೇಲೆ ನಾನು ತಾನೇ ಏನು ಮಾಡೋಕ್ಕಾಗತ್ತೆ? ಅಲ್ಲ ಅದಕ್ಕೆ ಬಿಗ್ ಬ್ರೋ ಹತ್ರ ನೀವು ವಿಷಯ ಹೆಂಗಿದೆ, ಹುಡುಗಿ ಮನೆಯವ್ರ ಮನೆಗೆ ಬರೋದು ಬೇಡ ಅಂತ ಹೇಳ್ಬೋದಾಗಿತ್ತಲ್ವಾ? ಇದು ನಿಮ್ಮಿಂದ ಸಾಧ್ಯ ಆಗ್ತಿತ್ತಲ್ವ ಅದಕ್ಕೆ? ಯಾಕೆ ಇಷ್ಟೊಂದು ಸೈಲೆಂಟ್ ಆಗಿದ್ದೀರಾ ಅದಕ್ಕೆ? ನೀವು ಇಷ್ಟೊಂದು ಸೈಲೆಂಟ್ ಆಗಿದ್ರೆ ನಂಗೆ ಭಯ ಆಗುತ್ತೆ ಅದಕ್ಕೆ ನೀವೇ ಏನಾದರೂ ಮಾಡ್ಬೇಕು ಅದಕ್ಕೆ. ನೋಡಿ, ನೀವು ಮನ್ಸು ಮಾಡಿದ್ರೆ ನಮಗೆ ಹೆಲ್ಪ್ ಮಾಡ್ಬೋದು ಅದಕ್ಕೆ. ನಾನು ಅಪೇಕ್ಷೆ ಅವ್ರನ್ನ ತುಂಬಾ ಹೆಚ್ಕೊಂಡ್ಬಿಟ್ಟಿದ್ದೀನಿ ಅದಕ್ಕೆ. ನಂಗೆ ಅಪೇಕ್ಷೆ ಅವ್ರು ಬೇಕು ಅದಕ್ಕೆ. ಅವ್ರು ಇಲ್ಲಾದರೆ ನನ್ನ ಕೈಲಿ ಬದುಕೋದಕ್ಕೆ ಆಗೋದಿಲ್ಲ ಅದಕ್ಕೆ ಪ್ಲೀಸ್ ಅದಕ್ಕೆ ನನ್ನ ಕೈ ಬಿಡಲ್ಲ ಅಲ್ವಾ ಅದಕ್ಕೆ? ನೀವು ಹೆಲ್ಪ್ ಮಾಡ್ತೀರಲ್ವ ಅದಕ್ಕೆ? ಸಾರಿ ಪಾರ್ಥ ಅವರೇ, ನಾನು ನಿಮಗೆ ಯಾವ ಹೆಲ್ಪ್ ಮಾಡೋ ಸಿಚುವೇಶನಲ್ಲಿಲ್ಲ. ನಿಮ್ಮಣ್ಣ ಆಗಲೇ ನಿರ್ಧಾರ ತೊಗೊಂಡ್ಬಿಟ್ಟಿದ್ದಾರೆ ಆ ಹುಡುಗಿ ಜೊತೆನೇ ನಿಮ್ಮ ಮದುವೆ ಅಂತ. ನಾಳೆನೇ ಹುಡುಗಿ ಮನೆಯವ್ರಿಗೆ ನಮ್ಮ ಕಡೆಯಿಂದ ಓಕೆ ಅಂತ ಹೇಳ್ತೀನಿ ಅಂತ ಹೇಳಿದ್ದಾರೆ. ವಿಷಯ ತುಂಬಾ ಮುಂದುವರೆದು ಬಿಟ್ಟಿದೆ. ಸೊ ಅಪೇಕ್ಷೆ ನಮ್ಮ ಮರ್ತು ಬಿಡಿ.